ರಜನಿ ತುಂಬ ಅಪ್ಡೇಟೆಡ್ ಅತ್ತೆ. ನನ್ನ ಸೊಸೆ ಕೂಡ ನನ್ನ ಹಾಗೇನೆ ಸ್ವಲ್ಪ ಅಪ್ಡೇಟೆಡ್ ಇರಬೇಕು ಅಂತ ತುಂಬಾನೇ ಹುಡುಕಿ ಕೀರ್ತಿನ ಮನೆ ಸೊಸೆ ಮಾಡ್ಕೊಂಡಿದ್ದಾಳೆ. ಕೀರ್ತಿ ಅತ್ತೆಗಿಂತನೂ ತುಂಬ ಅಪ್ಡೇಟೆಡ್. ಯಾಕಂದರೆ ಅವಳು ಪ್ರತಿದಿನನೂ ತಾನು ಮಾಡೋ ಪ್ರತಿ ವಿಷಯನೂ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಡೇಟ್ ಮಾಡೋ ಅಷ್ಟು ಅಪ್ಡೇಟ್ ಆಗಿರ್ತಾಳೆ. ರಜನಿಗೆ ಇನ್ನೂ ಖುಷಿಯಾಗತ್ತೆ. ರಜನಿ ಕೂಡ ತನ್ನ ಸೊಸೆ ಹತ್ರ ಎಲ್ಲನೂ ಕಲ್ತ್ಕೊಂಡು ಇವಾಗ ಅತ್ತೆ ಸೊಸೆ ಇಬ್ಬರೂ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಲೈವ್ ಬರೋ ಅಷ್ಟು ಅಪ್ಡೇಟ್ ಆಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೊಸೆ. ಫ್ರೆಂಡ್ಸ್, ನಮ್ಮ ವಿಡಿಯೋನ ನೀವು ಡೈಲಿ ನೋಡಬೇಕು ಅಂದರೆ ಈ ನಮ್ಮ ಅತ್ತೆ ಸೊಸೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ನಾವು ಅತ್ತೆ ಸೊಸೆ ಇಬ್ಬರು ಇನ್ಮೇಲಿಂದ ಡೈಲಿ ಲೈವ್ ಬರ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ? ಡೈಲಿ ವಿಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಒತ್ತಿ. ಛೇ, ಇವರಿಬ್ರು ಅತ್ತೆ ಸೊಸೆಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ. ಅದಕ್ಕೆ ಯಾವಾಗಲೂ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ ಕಣೋ ಮಗನೆ. ಹೌದು ಕಣಪ್ಪ, ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಅವರಿಗೆ. ಲೇ ಕೀರ್ತಿ, ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಅವಾಗಿಂದನೂ ಬಾಯಿ ಬಡ್ಕೋತಾನೆ ಇದ್ದೀನಿ ನಾನು. ಆದರೆ ನೀವಿಬ್ರು ಮಾತ್ರ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಅವಾಗಿಂದನೂ ಬರೀ ವಿಡಿಯೋ ಮಾಡೋದು, ಲೈವ್ ಹೋಗೋದು ಇದೇ ಮಾಡ್ತಿದ್ದೀರಾ. ನೋಡಿ ಫ್ರೆಂಡ್ಸ್, ಇವನೇ ನನ್ನ ಮಗ. ಇವಾಗ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ. ನಾನು ವಿಡಿಯೋ ಮಾಡ್ತಿರೋದು ಅವನಿಗೆ ಗೊತ್ತಾದರೆ ಆಮೇಲೆ ನನಗೂ ಬೈದ್ಬಿಡ್ತಾನೆ. ನಾನು ವಿಡಿಯೋ ಮಾಡ್ತಿರೋದು ಹೇಳಬೇಡಿ ಯಾರು. ಇವಾಗ ನೋಡಿ ಗಂಡ ಹೆಂಡತಿ ಹೇಗೆ ಜಗಳ ಮಾಡ್ಕೋತಾರೆ ಅಂತ. ನೋಡಿ, ಯಾವಾಗಲೂ ನಾನೇ ನಿಮಗೆ ತಿಂಡಿ ಮಾಡ್ಕೊಡೋಕ್ಕಾಗಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತಾ ಇದ್ರೆ ಅತ್ತೆ ಸೊಸೆ ಚಾನಲಿಗೆ ವಿಡಿಯೋ ಮಾಡಿ ಹಾಕೋದು ಯಾವಾಗ? ಅದು ಮಾನಿಟೈಸೇಷನ್ ಆಗೋದು ಯಾವಾಗ? ನೀವೇ ಹೇಳಿ ನೋಡೋಣ. ಲೇ ಕೀರ್ತಿ, ನಿನಗೇನು ತಲೆ ಕೆಟ್ಟಿದ್ಯಾನೆ? ತೆಗೆದು 4 ಬಾರಿಸ್ತೀನಿ. ನಿನ್ನ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ. ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೇನಕ್ಕೆ? ನೀನೇನು ಕೆಲಸ ಮಾಡಿಲ್ಲ ಅಂದಮೇಲೆ ನಿನ್ನೇನಕ್ಕೆ ಮದುವೆ ಆದೆ ನಾನು? ಏನ್ರಿ ಮಾಡ್ತೀರಾ? ಅಲ್ಲ ಹೊಡಿತೀರಾ ನನಗೆ? ನಂಗೂ ಹೊಡಿಯೋಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಸೊಸೆ ನನ್ನ ಮಗನಿಗೆ ಕೋಪ ಬರ್ತಾ ಇದ್ದಾಳೆ. ಇವಾಗ ನೋಡಿ ಏನು ಮಾಡ್ತಾನೆ. ಅಯ್ಯೋಯ್ಯೋ, ಹೊಡೆದೇ ಬಿಟ್ಟ. ಫ್ರೆಂಡ್ಸ್, ನೋಡ್ತಾ ಇರಿ ಇವಾಗ ನನ್ನ ಸೊಸೆ ಹೇಗೆ ಡ್ರಾಮಾ ಮಾಡ್ತಾಳೆ ಅಂತ. ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ತವ್ರ ಮನೆಯವ್ರ ಹತ್ರ ನನ್ನ ಹೂ ಥರ ನೋಡ್ಕೊಳ್ತೀನಿ ಅಂತ ಹೇಳಿದರು. ಆದರೆ ಇವಾಗ ಒಣಗೋಗಿರೋ ಹೂ ಥರ ನೋಡ್ಕೊಳ್ತಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಗಂಡನ ಏನು ಮಾಡ್ಬೇಕು ನಾನು ಹೇಳಿ? ಛೇ, ಮನೇಲಿ ಒಂದು ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ ಈ ಅತ್ತೆ ಸೊಸೆಯಿಂದ. ಹೀಗೆ ಮನೇಲಿ ಯಾರು ಏನೇ ಮಾಡಿದ್ರು ಅತ್ತೆ ಸೊಸೆ ಕಣ್ಣೆದ್ರಿಗೆ ಏನೇ ನಡೆದ್ರೂ ಕೂಡ ಅದೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಪಾಪ ಈ ಅತ್ತೆ ಸೊಸೆ ಸೋಷಿಯಲ್ ಮೀಡಿಯಾ ಹುಚ್ಚಿನಲ್ಲಿ ಮನೇಲಿರೋ ಅಪ್ಪ ಮಗನಿಗೆ ನೆಮ್ಮದಿನೇ ಇಲ್ದಿದ್ದಂಗೆ ಆಗಿರತ್ತೆ. ಮನೇಲಿ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ರವಿ ಆಫೀಸಿಗೆ ಬರ್ತಾನೆ. ಆದರೆ ಅಲ್ಲಿ ಹಾಯ್, ಏನು ರವಿ, ಬೆಳಗ್ಗೆನೇ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಬಂದೆ ಆಫೀಸಿಗೆ? ಅರೆ, ನಾನು ಮನೇಲಿ ಜಗಳ ಮಾಡಿದ್ದು ಇವರಿಗೆಲ್ಲ ಹೇಗೆ ಗೊತ್ತಾಯ್ತು? ಅಲ್ಲ ಕಣೋ ರವಿ, ಒಂದು ತಿಂಡಿ ವಿಷಯಕ್ಕೆ ಹೆಂಡತಿ ಮೇಲೆ ಕೈ ಮಾಡೋದೇನೋ ಅವಳಿಗೆ ಹೊಡಿಯೋಕೆ ಹೋಗಿದೆಯಲ್ಲ. ಅಯ್ಯೋ, ಏನು ಹೇಳ್ತಾ ಇದೀಯಾ? ನಾನು ನನ್ನ ಹೆಂಡತಿಗೆ ಹೊಡೆಯೋದ? ಹಾಗೇನಿಲ್ಲ ಕಣೋ. ಏ ಸಾಕು, ಸುಮ್ಮನೆ ಇರಪ್ಪ. ಅಲ್ಲ, ನಿಮ್ಮನೇಲಿ ಜಗಳ ಆಗಿರೋದು ಇಡೀ ಜಗತ್ತೇ ನೋಡ್ತಾ ಇದೆ. ಇವಾಗ ನೀನು ಸುಮ್ಮನೆ ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡಬೇಡ. ನಿನ್ನ ಹೆಂಡತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ್ದಾಳೆ. ಹಾಂ, ಅಂದರೆ ಹಾಳೋದವಳು ನಾನು ಜಗಳ ಮಾಡ್ಕೊಂಡಿರೋದನ್ನು ವಿಡಿಯೋ ಹಾಕಿದ್ದಾಳೆ. ಇರು, ಮಾಡ್ತೀನಿ. ಇವತ್ತು ಮನೆಗೆ ಹೋಗ್ತೀನಿ, ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ. ಪಾಪ ಅತ್ತೆ ಸೊಸೆ ಮಾಡಿರೋ ಕಿತಾಪತಿಯಿಂದ ಆಫೀಸ್ನಲ್ಲಿ ಎಲ್ಲರೂ ಆಫೀಸ್ ಮುಗಿಯೋವರೆಗೂ ರವಿನ ಇದೇ ವಿಷಯದ ಬಗ್ಗೆ ಕೇಳ್ತಾ ಇರ್ತಾರೆ. ರವಿಗೆ ತುಂಬ ಕೋಪ ಬರುತ್ತೆ. ಕೋಪ ಮಾಡಿಕೊಂಡು ಮನೆಗೆ ಬರ್ತಾನೆ. ಸಂಜೆ ರವಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಲೇ ಕೀರ್ತಿ, ನಿನ್ಗೇನು ಬುದ್ಧಿ ಇಲ್ವೇನೆ? ಗಂಡ ಹೆಂಡ್ರ ಜಗಳ ಮನೆ ಒಳಗಿರಬೇಕು ಕಣೆ. ಅದು ಬಿಟ್ಟು ನೀನು ಬೀದಿಗೆ ತಂದಿದೆಯಲ್ಲೇ. ಇವತ್ತು ನಿನಗೆ ತಲೆ ಕೆಟ್ಟಿದೆಯೇನೆ? ಇವತ್ತು ನಿನ್ನಿಂದ ಆಫೀಸ್ನಲ್ಲಿ ನನ್ನ ಮರ್ಯಾದೆಯೆಲ್ಲ ಹೋಯ್ತು. ಅಯ್ಯಯ್ಯೋ, ಇವಾಗೇನಾದರೂ ಇವಳು ಅತ್ತೆನೇ ವಿಡಿಯೋ ಮಾಡಿದ್ದು ಅಂತ ಹೇಳಿಬಿಟ್ರೆ ಮುಗೀತು ಕತೆ. ಏನಮ್ಮ ಕೀರ್ತಿ, ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು ಅಂತ ಏನೂ ಗೊತ್ತಾಗಲ್ವಾ ನಿಮಗೆ? ಅಯ್ಯೋ ಅಪ್ಪ, ಅವ್ರಿಗೆ ಇಷ್ಟೆಲ್ಲ ಬುದ್ಧಿ ಇರೋದಾಗಿದ್ರೆ ಅತ್ತೆ ಸೊಸೆ ಇಬ್ಬರು ಎಷ್ಟೊತ್ತಿಗೂ ಸೋಷಿಯಲ್ ಮೀಡಿಯಾನಲ್ಲೇ ಬಿದ್ದು ಸಾಯ್ತಿರ್ಲಿಲ್ಲ. ಛೇ, ಇವಳಿಂದ ನನ್ನ ಮರ್ಯಾದೆ ಎಲ್ಲ ಹೋಯ್ತು ಆಫೀಸಲ್ಲಿ. ಅಯ್ಯೋ ರೀ, ಆ ವಿಡಿಯೋ ಹಾಕಿದ್ದು ನಾನಲ್ಲ, ಅತ್ತೆನೇ ಹಾಕಿದ್ದು. ಅಯ್ಯೋ ದೇವ್ರೆ, ಹೇಳೇ ಬಿಟ್ಲು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಮುಗೀತು ನನ್ನ ಕತೆ.
ಇನ್ನೂ ಸ್ವಲ್ಪ ಹೊತ್ತು ಮನೆ ಒಳಗೆ ಇದ್ರೆ ಅಪ್ಪ ಮಗ ಇಬ್ಬರ ಹತ್ರನೂ ಬಯಸ್ಕೋಬೇಕಾಗುತ್ತೆ ಅಂತ ಅತ್ತೆ ಸೊಸೆ ಇಬ್ರು ಮನೆಯಿಂದ ಹೊರಗೆ ಬರ್ತಾರೆ. ಲೇ ಕೀರ್ತಿ, ಇಲ್ಲಿ ನೋಡೆ, ಊರಿನ ಹೆಂಗಸರು ಏನೋ ಜಗಳ ಮಾಡ್ಕೋತಿದ್ದಾರೆ. ಇದನ್ನ ವಿಡಿಯೋ ಮಾಡಿ ಅತ್ತೆ ಸೊಸೆ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದರೆ ಒಳ್ಳೆ ವ್ಯೂಸ್ ಬರುತ್ತೆ ಕಣೆ, ಹಾಗೆ ಒಳ್ಳೆ ಕಮೆಂಟು ಬರುತ್ತೆ, ಸಬ್ಸ್ಕ್ರೈಬು ಜಾಸ್ತಿ ಆಗುತ್ತೆ. ಏನಂತೀಯಾ? ಹೌದು ಅತ್ತೆ, ನೀವು ಹೇಳಿದ ನಿಜ. ಬನ್ನಿ ಬನ್ನಿ, ಬೇಗ ವಿಡಿಯೋ ಮಾಡಿ ಬೇಗ ಅಪ್ಲೋಡ್ ಮಾಡಿಬಿಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಊರಲ್ಲಿ ಜಗಳ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆದರೆ ನೀವೆಲ್ಲರೂ ಜಗಳನ ಕುತ್ಕೊಂಡೇ ನೋಡಬೇಕು ಆಯಿತಾ? ಯಾಕಂದರೆ ಜಗಳ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತಲೇ ಗೊತ್ತಿಲ್ವಲ್ಲ, ಅದಕ್ಕೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಕಾಲು ನೋವು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕುತ್ಕೊಂಡು ನೋಡಿ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ 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 ದರಿದ್ರದವಳೆ, ನಿನಗೆ ನನ್ನ ಗಂಡನೇ ಬೇಕಿತ್ತೇನೆ? ಊರಲ್ಲಿ ಬೇರೆ ಯಾರು ಗಂಡಸರಿರ್ಲಿಲ್ವೇನೆ? ಬೇರೆ ಯಾರು ಸಿಕ್ಕಿಲ್ವೇನೆ ನಿನಗೆ? ನಿನಗೆ ಕರಿನಾಗ್ರವ್ ಕಚ್ಚಿ ಸತ್ತೋಗ ಹಂಗಾಗ? ಹೌದು ಕಣೆ ದರ್ಬೇಸಿ, ನನಗೇನೋ ನಿನ್ನ ಗಂಡನೇ ಬೇಕಿತ್ತು, ಆದರೆ ನಿನಗೆ ನನ್ನ ಗಂಡನೇ ಬೇಕಿತ್ತಾ? ಊರಲ್ಲಿ ಬೇರೆ ಯಾರು ಸಿಕ್ಕಿಲ್ವಾ ನಿನಗೆ? ಬೇವರ್ಸಿ, ನಿನಗೆ ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ. ಅತ್ತೆ, ಎಷ್ಟು ಚೆನ್ನಾಗಿ ಜಗಳ ಮಾಡ್ಕೋತಿದ್ದಾರಲ್ಲ, ನನಗಂತೂ ನೋಡೋಕೆ ತುಂಬ ಖುಷಿ ಆಗ್ತಿದೆ. ಹೀಗೆ ದಿನಾಲೂ ಒಂದೊಂದು ಸಿಕ್ಕರೆ ಒಳ್ಳೆ ವಿಡಿಯೋ ಮಾಡಿ ಹಾಕ್ಬೋದಲ್ವಾ? ಹೌದು ಕಣೆ ಕೀರ್ತಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ಅತ್ತೆ, ಅವಳ ಗಂಡನ ಇವಳು ಇಷ್ಟಪಡ್ತಿದ್ದಾಳೆ, ಇವಳ ಗಂಡನ ಅವಳು ಇಷ್ಟಪಡ್ತಿದ್ದಾಳೆ. ಇವರಿಬ್ರು ಸುಮ್ಮನೆ ಹೀಗೆ ಜಗಳ ಮಾಡ್ಕೊಳ್ಳೋ ಬದಲು ಯಾಕೆ ಇಬ್ರು ಗಂಡನ ಚೇಂಜ್ ಮಾಡ್ಕೊಬಾರ್ದು? ಅವಾಗ ಪ್ರಾಬ್ಲಮ್ ಸಾಲ್ವ್ ತಾನೆ? ಹೌದಲ್ವೇನೆ ಕೀರ್ತಿ, ನೀನು ಹೇಳಿದ್ದು ಕರೆಕ್ಟಾಗಿದೆ. ಇರು ಫ್ರೆಂಡ್ಸ್, ನನ್ನ ಸೊಸೆ ಒಂದು ಒಳ್ಳೆ ಕ್ವಶನ್ ಕೇಳಿದ್ಲು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಆ ಕ್ವಶನಿಗೆ ನಿಮ್ಮ ಅಭಿಪ್ರಾಯ ಎಲ್ಲ ಏನು ಅಂತ ಕಮೆಂಟ್ನಲ್ಲಿ ಎಲ್ಲರೂ ತಿಳಿಸಿ ಆಯ್ತಾ? ನೋಡೆ, ನಾವು ಜಗಳ ಮಾಡ್ತಿರೋದನ್ನ ನೋಡಿ ಖುಷಿ ಪಡ್ತಿದ್ದಾರೆ ಅತ್ತೆ ಸೊಸೆ. ಅದು ಅಲ್ಲದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬೇರೆ ಮಾಡ್ತಿದ್ದಾರೆ. ಇದೇನೇ ಕೀರ್ತಿ ಇದು? ಅವರಿಬ್ರು ನಮ್ಮ ಕಡೆನೇ ನೋಡ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ಅತ್ತೆ, ಅದು ಬೇರೆ ಈ ಕಡೆನೇ ಬರ್ತಾ ಇದ್ದಾರೆ ಇಬ್ರು. ಹೌದು ಕಣೆ, ಅತ್ತೆ ಸೊಸೆ ಇಬ್ಬರಿಗೂ ಸರಿಯಾಗಿ 4 ಬಾರಿಸಿ ಇಲ್ಲಿಂದ ಓಡಿಸೋಣ. ಇನ್ನು ಯಾವತ್ತೂ ಯಾರ ಹತ್ರನೂ ವಿಡಿಯೋ ಮಾಡಬಾರ್ದು. ಹಾಗೆ ಮಾಡೋಣ ಬಾ. ಆ ಊರಿನ ಹೆಂಗಸರು ಅತ್ತೆ ಸೊಸೆ ಮೇಲೆ ಕೋಪ ಮಾಡಿಕೊಂಡು ಸರಿಯಾಗಿ 4 ಬಾರಿಸಿ ಕಳಿಸ್ತಾರೆ. ಇಷ್ಟಕ್ಕೆಲ್ಲ ಅತ್ತೆ ಸೊಸೆಗೆ ಬುದ್ಧಿ ಬರುತ್ತೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಮತ್ತೆ ಮಾರನೇ ದಿನದಿಂದ ವಿಡಿಯೋ ಮಾಡೋಕೆ ಶುರು ಮಾಡ್ತಾರೆ. ಒಂದಿನ ಅತ್ತೆ ಸೊಸೆ ಇಬ್ಬರಿಗೂ ರವಿ ಆಫೀಸ್ನಲ್ಲಿ ಬೋನಸ್ ಬಂದಿತ್ತು ಅಂತ ಗೋಲ್ಡ್ ನೆಕ್ಲೆಸ್ ತಂದು ಕೊಟ್ಟಿರ್ತಾನೆ. ಅತ್ತೆ ಸೊಸೆ ಇಬ್ಬರು ಅದೇ ಖುಷಿನಲ್ಲಿ ವಿಡಿಯೋನು ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ಅತ್ತೆ ಸೊಸೆ ಇವತ್ತು ಒಂದು ಹೊಸ ವಿಷಯನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀವಿ. ಇವತ್ತು ನನ್ನ ಮಗ ನನಗೂ ಮತ್ತು ನನ್ನ ಸೊಸೆಗೂ ನೋಡಿ ಈ ನೆಕ್ಲೆಸ್ ತಂದು ಕೊಟ್ಟಿದ್ದಾನೆ. ಒಂದು ನೆಕ್ಲೆಸ್ಗೆ 10 ಲಕ್ಷ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆಯಿತಾ? ನನ್ನ ಗಂಡ ತುಂಬ ಒಳ್ಳೆಯವರು ಫ್ರೆಂಡ್ಸ್. ನೋಡಿ ಎಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಎಲ್ಲ ವಿಡಿಯೋ ಮಾಡಾಕೋ ಹಾಗೇನೆ ಅತ್ತೆ ಸೊಸೆ ಇಬ್ಬರು ಈ ವಿಡಿಯೋ ಕೂಡ ಮಾಡಾಕ್ತಾರೆ. ಆದರೆ ಈ ವಿಡಿಯೋನ ಒಬ್ಬ ಕಳ್ಳ ನೋಡ್ತಾನೆ. ಮಾರನೇ ದಿನ ಕಳ್ತನ ಮಾಡೋಕೆ ಅಂತ ಕಳ್ಳ ರಜನಿ ಮನೆಗೆ ಬರ್ತಾನೆ. ಅಯ್ಯೋ ಅತ್ತೆ, ಕಳ್ಳ ಕಳ್ಳ ಅತ್ತೆ! ಯಾರೋ ನೀನು? ಯಾಕೋ ಬಂದಿದೀಯ ನಮ್ಮ ಮನೆಗೆ? ಏನೋ ಬೇಕು ನಿನಗೆ? ಅಲ್ಲೇ ನಿಂತ್ಕೋ, ಹತ್ರ ಬಂದರೆ ಚುಚ್ಚಿಬಿಡ್ತೀನಿ. ನಿನ್ನೆ ವಿಡಿಯೋನ ಮಾಡಿ ಹಾಕಿದ್ಯಲ್ಲ ಬಂಗಾರ, ಆ ಬಂಗಾರ ಎಲ್ಲ ತಂದ್ಕೊಡು ಬೇಗ. ಕೀರ್ತಿ, ಇವನ್ನ ಕಟ್ಟಾಕೋಕೆ ಯಾವುದಾದ್ರೂ ಹಗ್ಗ ತಗೊಂಬ, ಬೇಗ ಹೋಗು. ಯಾರಾದರೂ ಇದ್ದೀರಾ? ಬನ್ನಿ. ಏಯ್ ಬಿಡು ನನ್ನ, ಇಲ್ಲ ಅಂದರೆ ಚುಚ್ಚಿಬಿಡ್ತೀರಿ. ಬಿಡು ನನ್ನ, ಬಿಡು. ಅಯ್ಯೋ ದೇವ್ರೆ, ಚುಚ್ಚೆ ಬಿಟ್ಟಿಯಲ್ಲೋ ಅಮ್ಮ! ಅಯ್ಯೋ ದೇವ್ರೆ, ಚುಚ್ಚೆ ಬಿಟ್ಟಿಯಲ್ಲೋ ಅಮ್ಮ! ರಜನಿ ಕಳ್ಳನ್ನ ಹಿಡ್ಕೊಂಡಿರ್ತಾಳೆ. ಯಾರಾದರೂ ಬಂದರೆ ಸಿಕ್ಕಾಕೊಳ್ತೀನಿ, ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಕಳ್ಳ ರಜನಿಗೆ ಚಾಕು ಚುಚ್ಚಿ ಓಡೋಗ್ತಾನೆ. ಅಷ್ಟರಲ್ಲಿ ರವಿ ಮನೆಗೆ ಬರ್ತಾನೆ. ತಾಯಿನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾನೆ. ನಿಮ್ಮ ಹುಚ್ಚಾಟದಿಂದ ಇವತ್ತು ಏನೆಲ್ಲ ಆಯಿತು ನೋಡಿದ್ಯಾ? ನಾನೇನೋ ನೀವು ಹಾಕಿರೋ ವಿಡಿಯೋ ನೋಡಿ ಹೀಗೇನಾದರೂ ಆಗುತ್ತೆ ಅಂತ ಗೊತ್ತಾಗಿನೇ ಮನೆಗೆ ಬೇಗ ಬಂದೆ. ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಇವತ್ತು ನೀನು ಇರ್ತಾನೇ ಇರಲಿಲ್ಲ. ನೀವಿಬ್ಬರು ಅತ್ತೆ ಸೊಸೆಗೆ ಎಷ್ಟು ಹೇಳಿದ್ರು ನಿಮಗೆ ಅರ್ಥನೇ ಮಾಡ್ಕೊಳ್ಳಲ್ಲ. ನೀವು ಮಾಡೋದನ್ನೇ ಮಾಡ್ತೀರಾ. ಹೌದು ಕಣಮ್ಮ ಕೀರ್ತಿ, ನಿನ್ನ ಅತ್ತೆ ಮೊದಲಿಗೆಲ್ಲ ಇಷ್ಟೊಂದು ಮಾಡ್ತಿರ್ಲಿಲ್ಲ. ನೀನು ಬಂದಮೇಲೆ ಜೊತೆಗೆ ಜನ ಸಿಕ್ಕಿದ್ದಾರೆ, ಅದಕ್ಕೆ ಅವಳಿಗೆ ನಾವು ಹೇಳೋದು ಏನು ಅರ್ಥನೇ ಆಗಲ್ಲ. ರಜನಿ, ನೀನೇ ಯೋಚನೆ ಮಾಡು. ಇವತ್ತು ಸ್ವಲ್ಪ ಲೇಟ್ ಆಗಿದ್ರು ನನ್ನ ಮಗ ಬರೋದು, ಅತ್ತೆ ಸೊಸೆ ನೀವಿಬ್ಬರೂ ಇರ್ತಾ ಇರಲಿಲ್ಲ. ಹೌದಮ್ಮ, ಯಾವ ವಿಷಯಗಳನ್ನು ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಬೇಕೋ ಅಂಥವು ಮಾತ್ರ ಹಾಕಬೇಕು. ಅದು ಬಿಟ್ಟು ವ್ಯೂವ್ಸು, ಕಮೆಂಟು, ಲೈಕು ಎಲ್ಲ ಬರುತ್ತೆ ಅಂತ ಬರೋ ಎಲ್ಲ ವೀಡಿಯೋನೂ ಹಾಕೋದಲ್ಲ. ಹೀಗೆ ನೋಡು, ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾರೆ. ಇನ್ಮೇಲಾದರೂ ಅರ್ಥ ಮಾಡ್ಕೊಳ್ಳಿ ಅತ್ತೆ ಸೊಸೆ ಇಬ್ಬರು. ಅತ್ತೆ ಸೊಸೆ ಇಬ್ಬರಿಗೂ ಅಪ್ಪ ಮಗ
ಯಾಕೆ ಬೈತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಏನೂ ಮಾತಾಡದೆ ಸುಮ್ಮನಾಗ್ತಾರೆ. ಇದಾದಮೇಲೆ ಅತ್ತೆ ಸೊಸೆ ಇಬ್ಬರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಹಾಗೆ ಅಗತ್ಯ ಇರೋ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನು ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.